ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮನೆ ಮಗಳು ಋತುಸ್ಪರ್ಶ. ಸೊ ನಾವು ಇವತ್ತು ಬೆಂಗಳೂರಿಂದ ಸಾಗರಕ್ಕೆ ನಾವು ಹೊರಟಿದ್ದೀವಿ. ಸೊ ಫಸ್ಟ್ ನಾವು ಎಲ್ಲಿ ತಲುಪಿದ್ದೀವಿ ಗೊತ್ತಾ? ಶಿವಮೊಗ್ಗ. ನನ್ನ ಇಷ್ಟವಾದ ಜಾಗ, ನನ್ನ ಖುಷಿ, ನನಗೆ ಇಲ್ಲಿ ಬಂದ್ರೇ ಖುಷಿ. ಇದು ನಮ್ಮ ಅಮ್ಮ ಅವರು ಶಿವಮೊಗ್ಗ. ಇಷ್ಟ ಹೇಳಿದ್ರೇ ಸಾಕು, ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗಿಬಿಡುತ್ತೆ. ಯಾಕಂದರೆ ಇದು ನಮ್ಮ ಅಮ್ಮನ ಮನೆ, ಸೊ ನಮ್ಮ ಅಜ್ಜ ಮನೆ ಅಂತ ಹೇಳ್ಬೋದು. ಸೊ ಇಲ್ಲಿ ಶಿವಮೊಗ್ಗಕ್ಕೆ ಬಂದು ನಾನು ಎಲ್ಲಿ ರೀಚ್ ಆಗಿದ್ದೀನಿ ಗೊತ್ತಾ? ಶಿವಮೊಗ್ಗ ಬಂದು ನೋಡಿ ಗೈಸ್, ಇದು ಯಾವ ದೇವಸ್ಥಾನ ಅಂತ ಗೊತ್ತಾಯ್ತಾ? ರವೀಂದ್ರ ನಗರದ ಗಣಪತಿ ದೇವಸ್ಥಾನ. ಇಲ್ಲಿ ನಾನು ಮತ್ತು ನಮ್ಮಮ್ಮ ಯಾಕೆ ಬರ್ತೀವಂದರೆ, ನಮ್ಮಮ್ಮಗೆ 40 ವರ್ಷದ್ದು ನೆನಪುಗಳಿದೆ. ಈ ನಮ್ಮಮ್ಮ ನನ್ನಷ್ಟು ಏಜ್ ಇದ್ದಾಗ, ಸೊ ನಾನು 12 ಇಯರ್ಸು, ನಮ್ಮಮ್ಮ 12 ಇಯರ್ಸ್ ಇದ್ದಾಗ ಇಲ್ಲಿ ಬರ್ತಾಯಿದ್ರು ನಮ್ಮ ಆಶೀರ್ವಾದ ತೊಳಕ್ಕೆ ನಮಸ್ಕಾರ ಮಾಡೋಕ್ಕೆ. ಸೊ ನಮ್ಮಮ್ಮ ಅವ್ರ ಅಜ್ಜಿ ಜೊತೆ ಇಲ್ಲಿ ಬರ್ತಾಯಿದ್ರು ಸಂಕಷ್ಟಿ ಪೂಜೆಗೆ, ಅಶ್ವತ್ಥಕಟ್ಟೆ ಪೂಜೆಗೆಲ್ಲ. ಸೊ ಅದಕ್ಕೆ ನಾವು ಯಾವಾಗಾದ್ರೂ ಶಿವಮೊಗ್ಗಕ್ಕೆ ಬಂದರೆ ನಾನು ಮತ್ತು ನಮ್ಮಮ್ಮ ಇಲ್ಲಿ ನಮಸ್ಕಾರ ಮತ್ತು ಆಶೀರ್ವಾದ ತೊಗೊಳಕ್ಕೆ ಇಲ್ಲಿ ಬರ್ತೀವಿ. ನಾವು ಇವಾಗ ರವೀಂದ್ರ ನಗರದ ಗಣಪತಿ ದೇವಸ್ಥಾನ ದರ್ಶನ ಮುಗಿಸ್ಬಿಟ್ಟು ನಾವು ಇವಾಗ ಸಾಗರಕ್ಕೆ ಹೋಗ್ತಾ ಇದ್ದೀವಿ. ನಾನು ಇವಾಗ ಮಲೆನಾಡಿಂದ ಸೊಬಗನ್ನ ತೋರಿಸ್ತೀನಿ, ಬನ್ನಿ. ನಾವು ಶ್ರೀಧರ ಸ್ವಾಮಿ ಆಶ್ರಮಕ್ಕೆ ಹೋಗುವಾಗ ಇಲ್ಲಿ ದಾರಿಯಲ್ಲಿ ಹೊಸಗುಂದ ಉಮಾಮಹೇಶ್ವರ ದೇವಸ್ಥಾನಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ಪ್ರಕೃತಿ ಮಡಿಯಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನಾವಿವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ. ನಾವಿವಾಗ ಉಮಾಮಹೇಶ್ವರನ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ, ಬನ್ನಿ. ನಾವು ಇವಾಗ ಉಮಾಮಹೇಶ್ವರ ದೇವಸ್ಥಾನದ ದರ್ಶನ ತಗೊಂಡು ಈಗ ನಾವು ಇಲ್ಲೇ ಪಕ್ಕದಲ್ಲೇ ದಟ್ಟವಾಡು ಕಾಡು ಒಳಗಡೆ ಕಂಚಿಕಾಲಮ್ಮ ದೇವಸ್ಥಾನ ಇದೆ, ಭದ್ರಕಾಳಿ. ನೋಡಿ, ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ದರ್ಶನ ತಗೊಳಕ್ಕೆ, ಬನ್ನಿ. ಎಲ್ಲರಿಗೂ ಒನ್ಸ್ ಅಗೇನ್ ನನ್ನ ಪ್ರೀತಿಯ ನಮಸ್ಕಾರಗಳು. ಫೈನಲಿ ನಾವು ಇವಾಗ ಶ್ರೀಧರ ಸ್ವಾಮಿ ಆಶ್ರಮಕ್ಕೆ ಬಂದಿದ್ದೀವಿ. ಸೊ ನಾವು ಫಸ್ಟ್ ಬಂದಾಗ ರೀಚ್ ಆದಾಗ ಕ್ಲೋಸ್ ಆಗಿತ್ತು, ಅದಕ್ಕೆ ನಾವು ಊಟ ಮುಗಿಸ್ಕೊಂಡು ಇವಾಗ ನಾವು ಮೆಟ್ಲು ಹತ್ತಕ್ಕೆ ಹೋಗ್ತಾ ಇದ್ದೀನಿ. 246 ಮೆಟ್ಲಿದೆ. ಸೊ ನಾನು ಮತ್ತು ನಮ್ಮಮ್ಮ ಮತ್ತು ನಮ್ಮಪ್ಪ ಮೆಟ್ಲು ಹತ್ತುತ್ತಾ ಇದ್ದೀವಿ. ನೀವು ಹತ್ತಿದ್ದೀರಾ ನನ್ನ ಜೊತೆ? ಬನ್ನಿ, ಫಸ್ಟ್ ತೀರ್ಥ ಸ್ನಾನ ಮಾಡೋಣ, ಅದು ನಮಗೆ ಒಳ್ಳೆಯದು. ಬನ್ನಿ. ತೀರ್ಥ ಸ್ನಾನ ಆಯಿತು. ನಾವು ಇವಾಗ ಸ್ಟೆಪ್ಸ್ ಹತ್ತುತ್ತಾ ಇದ್ದೀವಿ. ಮೇಲೆ ಹೋದ್ಮೇಲೆ, ಮೇಲೆ ರೀಚ್ ಆದಮೇಲೆ ನಾನು ನಿಮಗೆ ದೇವ ದರ್ಶನ ಮಾಡಿಸ್ತೀನಿ, ಬನ್ನಿ. ನಾವು ಆಲ್ಮೋಸ್ಟ್ 75 ಮೆಟ್ಲುಗಳೆಲ್ಲ ನಾವು ಕಂಪ್ಲೀಟ್ ಮಾಡಿದ್ದೀವಿ, ಹತ್ತಿದ್ದೀವಿ. ಸೊ ಆಮೇಲೆ ನಾವು ಮೇಲೆ ಹೋಗ್ಬಿಟ್ಟು ನಾನು ನಿಮಗೆ ದೇವ ದರ್ಶನ ಮಾಡಿಸ್ತೀವಿ. ಸೊ ಕಾಲು ನೋವ್ತಾ ಇದೆ, ಫುಲ್ಲು ಹೆವಿಲಿ ಬ್ರೀತ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ. ಹಾಯ್, ನಂದು ದೇವದರ್ಶನ ಆಯಿತು, ಬಟ್ ಆದರೆ ನೀವು ಮಾಡ್ಸೋಕ್ಕಾಗಲ್ಲ, ಯಾಕಂದರೆ ಫೋಟೋಗ್ರಫಿ ವಿಡಿಯೋಗ್ರಫಿ ಪ್ರೊಹಿಬಿಟೆಡ್ ಅಂತ ನಾನು ಮಾಡ್ಸೋಕ್ಕಾಗಿಲ್ಲ. ಐ ಆಮ್ ಸೋ ಸಾರಿ. ಬಟ್ ತುಂಬ ಚೆನ್ನಾಗಾಯಿತು ದೇವದರ್ಶನ. ಒಂದ್ಸತಿ ಸಾರಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೂ ನೀವು ಸಹ ಇಲ್ಲಿಗೆ ಖುದ್ದಾಗಿ ಬಂದು ಗುರುಗಳ ದರ್ಶನ ಹಾಗೂ ಆಶೀರ್ವಾದನ ತಗೊಬೇಕೆಂದು ಕೇಳ್ಕೊತಾ ಇದ್ದೀನಿ. ನನ್ನ ಧನ್ಯವಾದಗಳು.